ಹಾಯ್ ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ ಚಾನೆಲ್. ನಾನು ನಿಮಗೆ ಫೋಟೋಶಾಪ್ದು ಇಂಟ್ರಡಕ್ಷನ್ ಆ್ಯಂಡ್ ಬೇಸಿಕ್ ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನರಲ್ಲಿ ಕೆಲವೊಂದು ಬೆಸ್ಟ್ ಟೂಲ್ಸ್ ಬಗ್ಗೆ ಕೊಟ್ಟಿದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಹಾಗೆ ಪ್ರೆಸ್ ಮಾಡಿ. ಜಾಯ್ನ್ ಅಂತ ಇದೆ, ಸೊ ಅದಕ್ಕೂ ನೀವು ಜಾಯ್ನ್ ಆಗಿ ಇನ್ನಷ್ಟು ಒಳ್ಳೆ ಕ್ವಾಲಿಟಿ ವೀಡಿಯೋಸ್ನ ನಾವು ರಿಲೀಸ್ ಮಾಡ್ತೀವಿ. ಇವಾಗ ಫೋಟೋಶಾಪ್ನ ಆ್ಯಪ್ ಓಪನ್ ಮಾಡಿ ನಿಮಗೆ ಎಡಿಟಿಂಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ನಿಮಗೆ ಫೋಟೋಶಾಪಲ್ಲಿ ತುಂಬಾ ಟೂಲ್ಸ್ ಇದೆ. ಅದರಲ್ಲಿ ಬೆಸ್ಟ್ 5 ಇಂಪಾರ್ಟೆಂಟ್ ಟೂಲ್ಸ್ ಬಗ್ಗೆ ನಿಮ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ಸ್ ಕೊಡ್ತೀನಿ ಇವತ್ತು. ಇನ್ನು ಉಳಿದಿದ್ದು ಎಲ್ಲಾ ರೀತಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಇದೆ, ನಿಮಗೆ ಟೂಲ್ ಬಾರ್ಸ್ ಕಾಣಿಸ್ತಿದೆ. ಟೂಲ್ಸ್ ಏನಿದೆ ಅದ್ರ ಮೇಲೆ ಕರ್ಸರ್ ಮೂವ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಟೂಲ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ನಿಮ್ಗೆ ಒಂದು ಸ್ಮಾಲ್ ವಿಡಿಯೋದಲ್ಲಿ ತೋರಿಸ್ತಾರೆ. ಅದೇ ತರನೇ ನಾನು ಇವಾಗ ನಿಮ್ಗೆ 5 ಟೂಲ್ಸ್ ಬಗ್ಗೆ ನಾನು ಇವತ್ತು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಫೈಲ್ಗೆ ಹೋದ್ರೆ ನಾವು ಓಪನ್ ಅಂತ ತಗೋಬೇಕಾಗತ್ತೆ. ಫಸ್ಟ್ ಬಂದು ನಾನು ಮೂವ್ ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು PNG ಫೈಲ್ ಅಥವಾ PSD ಫೈಲ್ ಅಥವಾ ನೀವು ಯಾವುದಾದ್ರೂ ಫೋಟೋಶಾಪಲ್ಲಿ ಆಲ್ರೆಡಿ ನಿಮಗೆ ನಾಲೆಜ್ ಇದೆ ಅಂದರೆ ಫೈಲ್ ಹೋಗೋಣ. ಫೈಲಲ್ಲಿ ಓಪನ್ ಅಂತ ಕೊಟ್ಟರೆ ನಿಮ್ಗೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಇದರೊಳಗೆ ನೀವು ಫೋಟೋಸ್ ಯಾವುದೇ ಫೋಲ್ಡರ್ ಒಳಗೆ ಎಲ್ಲೇ ಸೋರ್ಸ್ ನೀವೇನೇ ಇಟ್ಟಿದ್ರು ಇಮೇಜಸ್ನ ಡಬಲ್ ಟ್ಯಾಪ್ ಆರ್ ಓಪನಿಂದ ಓಪನ್ ಮಾಡ್ಕೋಬೋದು. ಒಂದು ಇಮೇಜ್ ಓಪನ್ ಮಾಡ್ತಾ ಇದ್ದೀನಿ ನಾನು ಇವಾಗ. ನೋಡಿ ಈ ಥರದ್ದು ಒಂದು ಇಮೇಜ್ ಓಪನ್ ಆಯ್ತು. ಇವಾಗ ನಿಮಗೆ ಈ ಮೂವ್ ಟೂಲ್ ಅಂತ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ ಟಾಪಲ್ಲಿ ಫಸ್ಟ್ನೇದು. ಸೊ ಇವಾಗ ನಿಮಗಿದು ಹೇಗೆ ನಾವು ಏನಾದರೂ ಒಂದು ಆಬ್ಜೆಕ್ಟ್ ಇದ್ದರೆ ಅದನ್ನು ಹೇಗೆ ಮೂವ್ ಮಾಡ್ಕೊಳ್ಳೋದು ಅಂತ ನಿಮ್ಮದು ಕನ್ಸರ್ನ್ಸ್ ಇರುತ್ತೆ. ಲೇಯರ್ ಅಂತ ಇಲ್ಲಿ ವಿಂಡೋ ಓಪನ್ ಆಗಿದೆಯಲ್ಲ, ಇದರೊಳಗೆ ನೋಡಿ ನಿಮಗೆ ಹೈಡ್ ಮಾಡಿದ್ರೆ ಆ ಲೇಯರ್ ನಿಮಗೆ ಹೈಡ್ ಆಗುತ್ತೆ. ಸೊ PNG ಫಾರ್ಮೆಟ್ಸ್ ನೀವು ಯಾವುದೇ ಓಪನ್ ಮಾಡಿದ್ರು, ಡೌನ್ಲೋಡ್ ಮಾಡಿರೋ ಇಮೇಜಸ್ ಯಾವುದೇ PNG ಇದ್ದರೂ ಅದು ಈ ರೀತಿ ನಿಮಗೆ ಸಪ್ರೇಟ್ ಲೇಯರ್. ನೀವು ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ಮೂವ್ ಮಾಡ್ಕೋಬೋದು, ಎಲ್ಲಿಗೆ ಬೇಕಾದರೂ ಮೂವ್ ಮಾಡ್ಕೋಬೋದು. ಸೊ ಇದೇ ರೀತಿ ಈ ವಿಂಡೋನ ಡ್ರಾಪ್ ಮಾಡಿ ಇದನ್ನೇ ಡೂಪ್ಲಿಕೇಟ್ ಮಾಡ್ಕೋಬೇಕು ಅಂತಂದರೆ ಸೇಮ್ ಕಾಪಿನ ಅದರ ಮೇಲೆ ರೈಟ್ ಬಟನ್ ಮಾಡಿ ಓಕೆ ಕೊಟ್ಟರೆ ನೀವು, ಸೊ ನಿಮಗೆ ಸೇಮ್ ಇಮೇಜ್ ವರ್ಚುವಲ್ ಕಾಪಿಯಾಗಿ ಇನ್ನೊಂದು ಡೂಪ್ಲಿಕೇಟ್ ಆಗುತ್ತೆ. ಇಲ್ಲಿ ಇವಾಗ ನಿಮಗೆ ಬ್ಯಾಕ್ಗ್ರೌಂಡ್ ಬಂದು ವೈಟ್ ಇದೆ. ನಿಮ್ಗೆ ಎನಿ ಅದರ್ ಕಲರ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಯಾವ ಕಲರ್ಸ್ ಆದರೂ ಇಲ್ಲಿ ಪಿಕ್ ಮಾಡಿದ್ರೆ, ಇಲ್ಲಿ ಫಿಲ್ ಮಾಡಬೇಕು ಅಂತ ಅಂದರೆ ಆಲ್ಟ್ ಇಟ್ಕೊಂಡು ಡಿಲೀಟ್ ಮಾಡಬೇಕು. ಹೀಗೆ ಆಲ್ಟ್ ಇಟ್ಕೊಂಡು ಡಿಲೀಟ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ಸ್ಗೆ ನೀವು ಇಲ್ಲಿ ಯಾವ ಕಲರ್ ಸೆಲೆಕ್ಟ್ ಮಾಡ್ತೀರಾ ಅಗೇನ್ ಆಲ್ಟ್ ಡಿಲೀಟ್. ಸೊ ಈ ರೀತಿ ನಿಮ್ಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸ್ನ ನೀವು ಫಿಲ್ ಮಾಡ್ಕೋಬೋದು. ಈ ಥರ ಈ ಕಡೆಗೆ ಬೇಕಾದರೂ ಮೂವ್ ಮಾಡ್ಕೋಬೋದು, ನಿಮ್ಗೆ ಎಲ್ಲಿಗೆ ಬೇಕಾದರೂ ಪ್ಲೇಸ್ಮೆಂಟ್ ಮಾಡ್ಕೋಬೋದು. ಸೊ ಇದಕ್ಕೆ ಏನಾದರೂ ನೀವು ವರ್ಡಿಂಗ್ಸ್ ಏನಾದರೂ ಹಾಕೋಬೇಕು ಅಂತಂದರೆ ನಾನು ಇವತ್ತು ನಿಮ್ಗೆ 5 ಟೂಲ್ಸ್ ಬಗ್ಗೆ ಹೇಳಕ್ಕೆ ಹೋಗ್ತಿದ್ನಲ್ಲ, ಅದರಲ್ಲಿ ಇನ್ನೊಂದು ಟೂಲ್ ಸಹ ಟೆಕ್ಸ್ಟ್ ಟೂಲ್. ಸೊ ಇಲ್ಲಿ ಟೆಕ್ಸ್ಟ್ ಟೂಲ್ ಇದೆಯಲ್ಲ, ನೀವು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಟೈಪ್ ಮಾಡಿ ನಿಮಗೆ ಇಲ್ಲಿ ಸೈಜಸ್ ಯಾವ ಸೈಜ್ ಬೇಕು ಇನ್ಕ್ರೀಸ್ ಮಾಡ್ಕೋಬೋದು. ಸೈಡಿಗೆ ನೀವು ಮೂವ್ ಆಗಬೇಕು ಅಂತಂದರೆ ಮೂವ್ ಟೂಲ್ಗೆ ಹೋದರೆ ನೀವು ಅದನ್ನು ಈ ಥರ ಇದು ಮಾಡ್ಕೋಬೋದು. ಇದರಲ್ಲೇ ನಿಮ್ಮ ಕಲರ್ಸ್ ಮತ್ತೆ ಬೇಕು ಅಂದರೆ ಟೆಕ್ಸ್ಟ್ಗೆ ಹೋಗಿ, ಸೊ ಇಲ್ಲಿ ನಿಮಗೆ ಕಲರ್ಸ್ ತೋರಿಸ್ತಿದ್ದಾರೆ. ಇದರಲ್ಲಿ ನೀವು ಯಾವುದೇ ಕಲರ್ ಪಿಕ್ ಮಾಡಿದ್ರು ನಿಮಗೆ ಬರುತ್ತೆ. ಓಕೆ ಮಾಡಿದ್ರೆ ಆಯಿತು. ಈ ಥರ ನಿಮ್ಗೆ ಇದನ್ನ ಎಲ್ಲಿ ಬೇಕಾದರೂ ಪ್ಲೇಸ್ಮೆಂಟ್ ಮಾಡ್ಬೋದು. ಮೂವ್ ಟೂಲ್ ಈ ಥರ ವರ್ಕ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಟೂಲ್ ಬಂದು ಎರೇಸ್ ಟೂಲ್ ಅಂತ ಇಲ್ಲಿದೆ ನೋಡಿ, ಎರೇಸ್ ಟೂಲ್. ಇವಾಗ ನಿಮಗೆ ಇಲ್ಲಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಲೇಯರ್ನ, ಈ ಹಾರ್ಟ್ನ ಎರೇಸ್ ಟೂಲಿಗೆ ಬರ್ತೀರಾ. ನಿಮ್ಗೆ ಅಡಿಷ್ನಲ್ ಒಳಗಡೆ ಒಂದು ಹಾರ್ಟ್ ಇದೆಯಲ್ಲ ಅದು ಬೇಡ ಅಂತ ಹೇಳಿದ್ರೆ ನೀವು ಅದನ್ನು ಎರೇಸ್ ಮಾಡ್ಬೋದು. ಹಾಗೇನೆ ಔಟರ್ ಲೈನ್ ಏನೋ ಕೊಟ್ಟಿದ್ದಾರೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಅದನ್ನು ಈಸಿಯಾಗಿ ಎರೇಸ್ ಮಾಡ್ಬೋದು. ಈ ರೀತಿ ಜಸ್ಟ್ ಕ್ಲಿಕ್ ಮಾಡಿ ನೀವು ಮೌಸ್ ಕರ್ಸರ್ನ ಮೂವ್ ಮಾಡ್ತಾ ಇದ್ರೆ ಹಾಗತ್ತೆ. ಇನ್ ಕೇಸ್ ಮಾಡಬೇಕಾದ್ರೆ ಏನಾದರೂ ಮಿಸ್ ಆಗಿ ಬೇರೆದು ಎರೇಸ್ ಆಯಿತು ಅಂದರೆ Ctrl+Z ಮಾಡಿ ಮತ್ತೆ ನಿಮ್ಗೆ ಹ್ಯಾಂಡ್ ಆಗುತ್ತೆ. ಎರೇಸ್ ಟೂಲ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ರಾಪ್ ಟೂಲ್ ಅಂತ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ಟೂಲ್. ಇದನ್ನು ಸಹ ನಿಮಗೆ ಫೈಲ್ಗೆ ಹೋಗ್ತೀವಿ, ಓಪನ್ ತೊಗೊಂಡು ಒಂದು ಇಮೇಜ್ ಓಪನ್ ಮಾಡೋಣ. ಸೊ ನಿಮ್ಗೆ ಇವಾಗ ಸೋಷಲ್ ಮೀಡಿಯಾಸ್ ಇರ್ಬೋದು, DP ಇರ್ಬೋದು, ಮೊಬೈಲ್ ಡಿಸ್ಪ್ಲೇ ಇರ್ಬೋದು, ಡಿಫ್ರೆಂಟ್ ಸೈಜ್ ಬೇಕಿರುತ್ತೆ ನಿಮಗೆ. ಇವಾಗ ನನ್ನ ಸೈಜ್ 8 ಇಂಚಸ್ ಇಂಟು 12 ಇಂಚಸ್ನ ನಾನು
ತೊಗೊಂಡಿದ್ದೀನಿ. ಹಾರಿಸಾಂಟಲ್ ಫೋಟೋ ಇತ್ತು ಲ್ಯಾಂಡ್ಸ್ಕೇಪಿಗೆ, ನಾನು ಪೋರ್ಟ್ರೇಟ್ ವರ್ಟಿಕಲ್ ಮೂವ್ ಮಾಡ್ಕೋತಿದ್ದೀನಿ. ಬೈ ಡಿಫಾಲ್ಟ್ ನೀವು ಈ ಥರ ಇಲ್ಲಿ ನಿಮಗೆ ಹಾರಿಸಾಂಟಲ್ ವರ್ಟಿಕಲ್ ಬೇಕು ಅಂತಂದರೆ ಅದು ಶೇಪ್ ಅದೇ ಚೇಂಜ್ ಆಗುತ್ತೆ. ನೀವು ಮ್ಯಾನ್ಯಲ್ ಆಗಿ ಬೇಕಿದ್ರೆ ಆ ಸೈಜ್ನ ನೀವು ಕಡಿಮೆ ಮಾಡ್ಕೋಬೇಕು ಅಂತಂದ್ರು ನಿಮ್ಗೆ ಎಷ್ಟು ಬೇಕಾದರೂ ಕ್ಲೋಸ್-ಅಪ್ ಮಾಡ್ಕೋಬೋದು. ಈ ಥರ ಪ್ಲೇಸ್ಮೆಂಟ್ ನಿಮ್ಗೆ ಪೂರ್ತಿ ಬೇಕು ಅಂತಂದ್ರು ಪೂರ್ತಿನೂ ತೊಗೋಬೋದು. ಸೊ ಈ ಥರ ನಾನೀಗ ಡಬಲ್ ಟ್ಯಾಪ್ ಮಾಡ್ತೀನಿ. ಹಾರಿಸಾಂಟಲ್ ಫೋಟೋ ಇದ್ದಿದ್ದು ವರ್ಟಿಕಲ್ ಆಯಿತು. ಸೊ ಕ್ರಾಪ್ ಮಾಡೋ ಟೂಲು ಸಹ ನಿಮಗೆ ತುಂಬಾ ಇಂಪಾರ್ಟೆಂಟು ಫೋಟೋಶಾಪ್ನಲ್ಲಿ. ಸೊ ಇವಾಗ ಅನ್ವಾಂಟೆಡ್ ಏನೋ ತೆಗ್ದಿರ್ತೀರಾ. ಸೊ ಇವಾಗ ನೋಡಿ ಇಲ್ಲಿ ಫೈಲ್ಗೆ ಹೋಗಿ ನ್ಯೂ ಅಂತ ಕೊಡಿ. ನಿಮಗೆ ಮೂವ್ ಟೂಲ್ ಯೂಸ್ ಆಗುತ್ತೆ ನೋಡಿ. ಮೂವ್ ಟೂಲ್ ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಅಲ್ಲಿಂದ ಇಲ್ಲಿಗೆ ಬರೋದು ಇಮೇಜ್. ಸೊ ನೀವು ಇಲ್ಲೇನು ಇವಾಗ ಹಾಕ್ತಾ ಇದ್ದೀರಲ್ಲ, ಇಲ್ಲಿ ನೀವು ಇಲ್ಲೇನೋ ಇವಾಗ ಟೆಕ್ಸ್ಟ್ ಟೈಪ್ ಮಾಡ್ಕೊಳ್ಳೋದಿರುತ್ತೆ. ಸೊ ನಿಮ್ಗೆ ಇವತ್ತು ಇನ್ನೊಂದು ಟೂಲ್ ಬಗ್ಗೆನೂ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಅದು ಟೆಕ್ಸ್ಟ್. ನಿಮಗೆ ಟೆಕ್ಸ್ಟ್ ಟೂಲ್ ಅದು ನೋಡಿ. ಅದರಲ್ಲಿ ಇವಾಗ ನೀವು ಇಮೇಜ್ ಹಾಕಿದ್ದೀರಾ, ಏನಾದರೂ ಇಲ್ಲಿ ನೀವು ಟೆಕ್ಸ್ಟ್ ಹಾಕೋದಿರುತ್ತೆ. ಸೋಷಲ್ ಮೀಡಿಯಾಗೆ ಏನಾದರೂ ನೀವು ಪೋಸ್ಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಕ್ಯಾಪ್ಷನ್ದು ಹಾಕೋಬೇಕು ಅಂತಂದರೆ ಕೋಟ್ ಈ ಥರ ಟೈಪ್ ಮಾಡ್ಕೋಬೋದು. ಟೈಪ್ ಮಾಡಂಗಿದ್ರು ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡ್ಕೋಬೋದು. ಸೊ ಮತ್ತೆ ಅದನ್ನು ನೀವು ಆ ಕಡೆ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಮೂವ್ ಟೂಲ್ ವರ್ಕ್ ಮಾಡಲೇಬೇಕು. ಸೊ ನಿಮಗೆ ಮೂವ್ ಟೂಲ್, ಕ್ರಾಪ್ ಟೂಲ್, ಟೆಕ್ಸ್ಟ್ ಹಾಕೋದು, ಕ್ರಾಪ್ ಏನು ಬೇಕೋ ಇಮೇಜ್ ಅಷ್ಟೇ ಕ್ರಾಪ್ ಮಾಡ್ಕೊಳ್ಳೋದು, ಇದು ವೆರಿ ಬೇಸಿಕ್ ನೀಡ್ಸ್ ಆಗಿರುತ್ತೆ. ಸೊ ನಿಮಗೆ ಏನೇ ಮತ್ತೆ ಇನ್ನೂ ಟೈಪ್ ಮಾಡ್ಕೋಬೇಕು ಅಂತ ಅಂದರೂ ಟೈಪ್ ಮಾಡ್ಕೋಬೋದು. ಸೊ ಈ ಥರ ನಿಮ್ಗೆ ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಬೇಕು ಅಂತ ಹೇಳಿದ್ರೆ ಅಗೈನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ಗೆ ಹೋಗಿ ನಿಮ್ಗೆ ಯಾವ್ದು ಬೇಕೋ ಆ ಕಲರ್ಸ್ನ ಇಲ್ಲೇ ಬೇಕಾಗಿರೋದನ್ನು ಪಿಕ್ ಮಾಡ್ಕೋಬೋದು. ಯಾವ ಕಲರ್ಸ್ ಬೇಕು ಅಲ್ಲಿ ಪಿಕ್ ಮಾಡಿದ್ರೆ ನಿಮ್ಗೆ ಆ ಕಲರ್ಸು. ಸೊ ಈ ಥರ ನಿಮ್ಗೆ ಯಾವ ಥರ ಕಲರ್ಸ್ ಬೇಕೋ ಆ ಕಲರ್ಸ್ನ ಮಾಡ್ಕೋಬೋದು. ಮತ್ತು ನೀವು ಯಾವುದನ್ನೇ ಟೆಕ್ಸ್ಟ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ನೀವು ಏನು ಬೇಕಾದರೂ ಎಲ್ಲಿಗೆ ಬೇಕಾದ್ರೂ ಪ್ಲೇಸ್ಮೆಂಟ್ ಮಾಡ್ಕೋಬೋದು ಈ ಥರ. ಮತ್ತು ನಿಮಗೆ ಸೂಪರ್ ಬೈಕ್ ಅನ್ನೋದು ಕಲರ್ಸ್ ಚೇಂಜ್ ಆಗಬೇಕು ಅಂದರೆ ಟೆಕ್ಸ್ಟಿಗೆ ಬನ್ನಿ, ಕಲರ್ಸ್ ಆಪ್ಷನ್ ಕೊಟ್ಟಿರ್ತಾರೆ, ನಿಮ್ಗೆ ಯಾವ ಕಲರ್ ಬೇಕು. ಸೊ ಈ ಥರ ಕಲರ್ಸ್ನ ನೀವು ಓಕೆ ಮಾಡ್ಕೋಬೋದು. ಮತ್ತು ಇಲ್ಲ ನಿಮಗೆ ಫಾಂಟ್ಸ್ ಇರುತ್ತೆ, ನಿಮ್ಗೆ ಯಾವ ಸ್ಟೈಲ್ ಬೇಕು ಚೇಂಜ್ ಮಾಡ್ಕೋಬೋದು. ಇಷ್ಟು ವರ್ಕ್ ಆಗುತ್ತೆ. ನೀವೇನೇ ಪ್ರಾಜೆಕ್ಟ್ ಮಾಡಿದ್ರು ಅದನ್ನ ಸೇವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಸೊ ಫೈಲ್ಗೆ ಹೋದ್ರೆ ನಿಮಗೆ ಸೇವ್ ಅಂತ ಇರುತ್ತೆ ಆಪ್ಷನ್ ಇದು. ಸೊ Ctrl+S ಅಂತಾನು ಶಾರ್ಟ್ಕಟ್ ತೋರಿಸ್ತಾರೆ ಅದರಲ್ಲಿ. ಇಲ್ಲಿ ಕೊಟ್ಟರೆ ಸೇವ್ ಅಂತ, ಸೇವ್ ಆನ್ ಯುವರ್ ಕಂಪ್ಯೂಟರ್ ಅಂತ ಕೇಳುತ್ತೆ. ಸೊ ನಿಮಗೆ ಎಲ್ಲಿ ಬೇಕು, ಯಾವ ಡ್ರೈವ್ನಲ್ಲಿ ಬೇಕು, ನೀವೆಲ್ಲಿ ಡೌನ್ಲೋಡ್ ಮಾಡ್ಕೋತೀರಾ ಅಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಲ್ಲಿಗೆ ಏನು ಬೇಕು ನೀವು ಫೈಲ್ ಎಡಿಟೆಡ್ ಏನಾಗಿರುತ್ತೆ ಅದು ಮಾಡ್ಕೊಳ್ಳಿ. ಸೂಪರ್ ಬೈಕ್ ಅಂತ ನಾನು ಸೇವ್ ಮಾಡ್ತೀನಿ. ನಿಮಗೆ PSD ಅಂತ ಇದೆ ನೋಡಿ, ಇದು PSD ನೀವು ಸೇವ್ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಮತ್ತೆ ಇದು ಪ್ಲೇಸ್ಮೆಂಟು ಮೂವ್ಮೆಂಟು ಮಾಡ್ಕೊಳ್ಳೋದಿದೆ ಅಂತ ಹೇಳಿದ್ರೆ ಚೇಂಜಸ್ಸು, ನೀವು ಅದು PSD ಸೇವ್ ಮಾಡ್ಬೋದು. ಇಲ್ಲ ಅಂದರೆ ಫೈಲ್ಗೆ ಹೋಗಿ ಸೇವ್ ಆ್ಯಸ್ ಕೊಡಿ, ಸೇವ್ ಆನ್ ಯುವರ್ ಕಂಪ್ಯೂಟರ್ ಕೊಡಿ. ಸೊ ಇಲ್ಲಿ PSD ಬದಲು JPEG ಅಂತ ಇರುತ್ತೆ. ಈ JPEGನ ಸೆಲೆಕ್ಟ್ ಮಾಡಿದ್ರೆ ನೀವು ಅದೇ ಇರುತ್ತೆ ಸೂಪರ್ ಬೈಕ್ ಅಂತ. ಸೇವ್ ಕೊಟ್ಟರೆ ಇದು ಯಾವಾಗಲೂ ಮ್ಯಾಕ್ಸಿಮಮ್ ಕ್ವಾಲಿಟಿ 12 ಇರಬೇಕು. ಓಕೆ ಕೊಟ್ಟರೆ ನೀವು ಪ್ರಾಜೆಕ್ಟ್ ಸೇವ್ ಮಾಡಿರೋದು ಫೈನಲ್ JPG ವರ್ಷನಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ವ್ಯೂ ಎಕ್ಸ್ಟ್ರಾ ಲಾರ್ಜ್ ಐಕಾನ್ಸ್ ಕೊಟ್ಟರೆ ನಿಮ್ಮದು ಫೋಟೋಸ್ ಎಲ್ಲ ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ PSD ನಿಮ್ಗೆ ತೋರಿಸ್ತಾ ಇದೆ. ಇದು ಮತ್ತೆ ಚೇಂಜಸ್ ಮಾಡ್ಕೊಳ್ಳೋ ಆಪ್ಷನಲ್ಲಿ ಸೇವ್ ಆಗಿರುತ್ತೆ. ಇದು ಬಂದು JPEG. ಇವತ್ತು ಹೇಳ್ಕೊಟ್ರೋ ಟೂಲ್ಸ್ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಅಪ್ಕಮಿಂಗ್ ಇದರಲ್ಲಿ ಇನ್ನು ಏನೆಲ್ಲ ಇಲ್ಲಿ ಟೂಲ್ಸ್ ಇದೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದೊಂದು ಟೂಲ್ಸ್ ಬಗ್ಗೆನೇ ಡೀಟೇಲಿಂಗ್ ಕೊಡ್ತಾ ನಾನು ಹೋಗ್ತೀನಿ. ಥ್ಯಾಂಕ್ ಯು. ಲಾಸ್ಟ್ ಟೂಲ್ ಇದೆ ಪೆನ್ ಟೂಲ್ ಅಂತ. ಸೊ ಇದು ಆಬ್ಜೆಕ್ಟ್ ನಿಮ್ಗೆ ಹೇಗೆ ಬೇಕು ಅದನ್ನು ಶೇಪ್ನ ಕಟ್ ಮಾಡ್ಕೋಬೋದು ಮ್ಯಾನ್ಯುಯಲ್ ಆಗಿ. ನೋಡಿ ಇವಾಗ ಫೈಲ್ಗೆ ಹೋಗಿ ಓಪನ್ ಮಾಡೋಣ ಒಂದು ಇಮೇಜ್ನ. ಇಲ್ಲಿದೆ ನೋಡಿ ಇಮೇಜ್. ಇದು ಝೂಮ್ ಟೂಲ್ ಇರುತ್ತೆ. ಇದು ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ ಈ ಥರ ನೋಡಿ. ಈಗ ಪೆನ್ ಟೂಲ್ ಇದೆಯಲ್ಲ,
ಪೆನ್ ಟೂಲ್ ತಗೋತಾ ಇದ್ದೀನಿ ನಾನು. ಇವಾಗ ನಿಮ್ಗೆ ಇವ್ರ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು ಅಂತ ಹೇಳಿದಾಗ ಸೊ ಒಂದು ಡಾಟ್ ಕ್ಲಿಕ್ ಮಾಡ್ತೀರಾ ಫಸ್ಟ್ ಕಾರ್ನರಲ್ಲಿ. ಎಗೈನ್ ಹೇಗಿದೆ ಶೇಪ್ಸ್ ಅದನ್ನು ಹಾಗೆ ಕ್ಲಿಕ್ ಮಾಡ್ಕೊತಾ ಹೋದರೆ ಇವಾಗ ನೋಡಿ ಹಿಂಗೆ ಕಟ್ ಮಾಡಿ ಹೋಗ್ತಿರ್ತೀರಾ. ಇಲ್ಲಿ ಮೇಲ್ಗಡೆ ನಿಮಗೆ ಅದು ಮೂವ್ ಆಗಬೇಕು ಅಂತಂದರೆ ಸ್ಪೇಸ್ ಬಾರ್ ಇಟ್ಕೊಂಡ್ರೆ ಹ್ಯಾಂಡ್ ಟೂಲ್ ಸಿಂಬಲ್ ಕಾಣಿಸುತ್ತೆ ನೋಡಿ. ಇಲ್ಲಾಂದರೆ ನೀವು ಟೂಲ್ ಬಾರಲ್ಲಿ ಇಲ್ಲೇ ಹೋಗಿ ಸೆಲೆಕ್ಟ್ ಮಾಡಿ ಸಹ ಮಾಡ್ಬೋದು ಈ ಥರ. ಸೊ ಪೆನ್ ಟೂಲ್ ಎಲ್ಲ ಮುಗಿದ್ಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿರುತ್ತೆ ಅಲ್ಲಿಗೆ ಜಾಯಿನ್ ಮಾಡಿ ಈ ಥರ ಆಗುತ್ತೆ. ಸೊ ಮತ್ತು ರೈಟ್ ಬಟನ್ ಬಂದರೆ ನಿಮಗೆ ಇಲ್ಲಿ ಮೇಕ್ ಸೆಲೆಕ್ಷನ್ ಅಂತ ಇರುತ್ತೆ. ಸೊ ಯೂಶಲಿ ಯಾವಾಗಲೂ ಫೇದರ್ ರೇಡಿಯಸ್ ಅಂತ ಇರುತ್ತೆ, 1 ಕೊಡಿ, ಓಕೆ ಮಾಡಿ. ಸೊ ನೀವೇನು ಕಟ್ ಮಾಡಿದ್ದೀರಾ ಆ ಶೇಪು ನಿಮಗೆ ಇಲ್ಲಿ ಬ್ಲಿಂಕ್ ಆಗ್ತಿರುತ್ತೆ. ಮೂವ್ ಟೂಲ್ ಇದೆಯಲ್ಲ, ಸೊ ಮೂವ್ ಟೂಲ್ನ ನೀವು ತೊಗೊಂಡು ಅದನ್ನು ಎಲ್ಲಿಗೆ ಬೇಕಾದರೂ ಪ್ಲೇಸ್ಮೆಂಟ್ ಮಾಡ್ಕೋಬೋದು. ನೀವು ಅಲ್ಲಿಗೆ ಬಿಟ್ಬಿಟ್ರೆ ಮೂವ್ ಟೂಲ್ದು ನಿಮಗೆ ಅದು JPG ಥರನೇ ಮತ್ತೆ ಮರ್ಜ್ ಆಗಿಬಿಡುತ್ತೆ ನೋಡಿ. ಇಲ್ಲಿ ಲೇಯರಲ್ಲಿ ತೋರಿಸ್ತಾ ಇದೆ ನಿಮಗೆ ಒಂದೇ ಲೇಯರ್ ಆಗಿಬಿಟ್ಟಿದೆ. ಈಗ ನೀವೇನು ಮಾಡಬೇಕು, ಈ ಥರ ಶೇಪ್ ಕಟ್ ಆದಮೇಲೆ Ctrl+J. ಸೊ Ctrl+J ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಅದು ಸಪ್ರೇಟ್ ಲೇಯರ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಸೇಮ್ ಫೋಟೋಸ್ ನೀವು ಎಷ್ಟು ಬೇಕಾದರೂ ರೆಪ್ಲಿಕೇಟ್ ಮಾಡ್ಕೋಬೋದು. ರೆಪ್ಲಿಕೇಟ್ ಮಾಡ್ಕೊಡೋದಕ್ಕೆ ಲೇಯರ್ ಸೆಲೆಕ್ಟ್ ಮಾಡಿಕೊಂಡು ಮೂವ್ ಟೂಲ್ನಲ್ಲಿ ಆಲ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಅಪ್ಲಿಕೇಶನ್ ಆಗುತ್ತೆ. ಇಲ್ಲ ಅಂದರೆ ಅದೇ ಲೇಯರ್ನ ಮತ್ತೆ Ctrl+J ಮಾಡಿದ್ರೆ ಇನ್ನೊಂದು ನಿಮಗೆ ಡೂಪ್ಲಿಕೇಟ್ ಆಗುತ್ತೆ. ಈಗ ಯಾವ ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು Ctrl+J ಮಾಡ್ತೀರಾ ನಿಮಗೆ ಎಷ್ಟು ಬೇಕಾದರೂ ಡೂಪ್ಲಿಕೇಶನ್ಸ್ ಆಗುತ್ತೆ. ನಿಮಗೆ ನಾನಿವತ್ತು ಹೇಳ್ಕೊಟ್ಟಿರೋ ಈ 5 ಟೂಲ್ಸು ತುಂಬಾ ಇಂಪಾರ್ಟೆಂಟ್ ಟೂಲ್ಸ್. ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ವಿಡಿಯೋನ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಇನ್ಫಾರ್ಮೇಷನ್ ತುಂಬ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಕನ್ಸರ್ನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಸೊ ಅದ್ರ ಬಗ್ಗೆ ನಾನು ಇನ್ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೆಲ್ಪ್ ಮಾಡ್ತೀನಿ. ಮತ್ತಷ್ಟು ಇನ್ಫಾರ್ಮೇಷನ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ವಿನಯ್, ಬಾಯ್.